ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ದುಕ್ಸಂದ್ರ ಹೋಬಳಿ ಮುಡಿನೂರು ಗ್ರಾಮ ಪಂಚಾಯಿತಿ ಮುಡಿನೂರು ಗ್ರಾಮದಲ್ಲಿ ಗ್ರಾಮದ ದಕ್ಷಿಣ ದಿಕ್ಕಿಗೆ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನೆಲೆಸಿರುವಂತಹ ಈ ತಾಯಿ ಸಪ್ತ ಗ್ರಾಮಗಳ ಗ್ರಾಮ ದೇವತೆಯಾಗಿ ಎಲ್ಲರ ಕಷ್ಟಗಳನ್ನ ಈಡೇರಿಸುವ ಮಹಾತಾಯಿಯಾಗಿ ಬೇಡದ ವರಗಳನ್ನು ಕೊಡ್ತಕ್ಕಂಥ ವರದೇವಿಯಾಗಿ ಜನರ ಅನಾರೋಗ್ಯಗಳನ್ನ ನರಳುತ್ತಾ ಇದ್ರೆ ಆ ಒಂದು ಅನಾರೋಗ್ಯದಿಂದ ನರಳತಕ್ಕಂತ ಜನರು ಈ ಒಂದು ಸನ್ನಿಧಾನಕ್ಕೆ ಬಂದು ದೇವರಿಗೆ ಪೂಜೆ ಮಾಡಿ ಬೇಡಿದಾಗ ಅನಾರೋಗ್ಯದಿಂದ ಆರೋಗ್ಯವನ್ನ ಕೊಡ್ತಕ್ಕಂಥ ಮಹಾತಾಯಿಯಾಗಿ ಚಾಮುಂಡಿಯಾಗಿ ಆದಿಶಕ್ತಿಯಾಗಿ ಆದಿ ಪರಾಶಕ್ತಿಯಾಗಿ ನೆಲೆಸಿರ್ತಕ್ಕಂಥ ದೇವಿಯೇ ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಿ. ಸುಮಾರು 1500 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಸಪ್ತ ಗ್ರಾಮಗಳ ದೇವತಾ ಕಾರ್ಯಗಳಲ್ಲಿ ಒಡನಾಟವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಅಂತಂದ್ರೆ ಮುಡಿನೂರು ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಈ ಒಂದು ಬ್ರಹ್ಮರಥೋತ್ಸವ ನಡೀತಿದ್ದು, ಈ ಬ್ರಹ್ಮರಥೋತ್ಸವ ಸಪ್ತ ಗ್ರಾಮಗಳ ಅತಿ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ 7 ದಿವಸಗಳ ಒಂದು ಕಾರ್ಯಕ್ರಮ ಅಂತಂದ್ರೆ ಈ ಒಂದು ಚೌಡೇಶ್ವರಿ ದೇವಿಯವರ ಕಾರ್ಯಕ್ರಮ. ಈ ಒಂದು ಪ್ರತಿ ವರ್ಷ ನಡೆದಂತೆ ಈ ವರ್ಷನೂ ಸಹ 13/5/2025 ದಿನ ಈ ಒಂದು ಬ್ರಹ್ಮರಥೋತ್ಸವ ನಡೆಯಿತು. ಬ್ರಹ್ಮರಥೋತ್ಸವದಿಂದ 3ನೇ ದಿನವಾದಂತಹ ಇವತ್ತು ಚಂಡಿ ಹೋಮ ಕಾರ್ಯಕ್ರಮ, ಚಂಡಿಯಾಗ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಮೂಲ ವಿಗ್ರಹಕ್ಕೆ ದರ್ಶನವನ್ನ ಪಡೆದು ಆ ದೇವಿಯ ದರ್ಶನವನ್ನ ಪಡೆದು ತಮ್ಮ ಬೇಡಿಕೆಗಳನ್ನ ಬೇಡಿಕೊಂಡು ದೇವರ ಕೃಪೆಗೆ ಪಾತ್ರರಾದಂತಹ ದಿನ ಅಂತಂದ್ರೆ ಈ ಒಂದು ಚಂಡಿ ಹೋಮದ ದಿನ. ಪ್ರತಿದಿನಾನೂ ಸಹ ಸಪ್ತ ಗ್ರಾಮಗಳ ಜನರಿಂದ ಪ್ರತಿದಿನ ಪೂಜೆ ಪುರಸ್ಕಾರಗಳನ್ನ ಮಾಡಿಸ್ಕೊಳ್ತಕ್ಕಂಥ ತಾಯಿ ವರ್ಷ ಬ್ರಹ್ಮರಥೋತ್ಸವನ್ನ ಈಡೇರಿಸ್ಕೊಳ್ತಕ್ಕಂಥ ತಾಯಿ ಈ ಮುಡಿನೂರು ಗ್ರಾಮದ ದಕ್ಷಿಣದ ದಿಕ್ಕಿಗೆ ಯಾವ ರೀತಿ ನೆಲೆಸಿದ್ಲು ಎಂಬುದಕ್ಕೆ ಒಂದು ಪುರಾಣ ಇತಿಹಾಸದ ಚರಿತ್ರೆ ಇದೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅವರಿಗೆ ಅವರು ಹಿರಿಯರು, ಅವರಿಗೆ ಅವರು ಹಿರಿಯರು, ಹೀಗೆ ಸುಮಾರು ವರ್ಷಗಳ ಒಂದು ಇತಿಹಾಸ ಇದೆ. ಈ ಒಂದು ಚರಿತ್ರೆ ರೋಮಾಂಚಕರವಾಗಿರ್ತಕ್ಕಂಥ ಒಂದು ಚರಿತ್ರೆ. ಆ ಒಂದು ಚರಿತ್ರೆಯನ್ನು ಕೇಳಿದರೆ ಮೈ ಜುಮ್ ಎನ್ಸ್ತಕ್ಕಂಥ ಒಂದು ಚರಿತ್ರೆ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಸ್ಥಳ ತುಂಬಾ ದಟ್ಟವಾದಂತ ಒಂದು ಪ್ರದೇಶ, ಪರ್ವತದಂತ ಮರಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ, ಪೊದರೆಗಳಿಂದ ಗಿಡಗಂಟೆಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ. ಈ ಪರ್ವತದಂತೆ ಇರ್ತಕ್ಕಂಥ ಮರಗಳಲ್ಲಿ 10 ರಿಂದ 15 ಜೇನುಗೂಡುಗಳು ಕಟ್ಟಿದ್ದು, ಆ ಜೇನುನೊಣಗಳ ಒಂದು ಶಬ್ದ ಇಂಪಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ಜಾಗದಲ್ಲಿ ಒಂದು ವಿಚಿತ್ರವಾದಂತ ಒಂದು ಶಬ್ದಗಳನ್ನ ಕೇಳಿ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಅಂತ ಒಂದು ಜಾಗದಲ್ಲಿ ಊರಿನ ದನಕರುಗಳಾಗ್ಲಿ, ಕುರಿ ಮೇಯಿಸೋರಾಗ್ಲಿ, ಮೇಕೆ ಮೇಯಿಸೋರಾಗ್ಲಿ ಯಾರು ಈ ಜಾಗಕ್ಕೆ ಬರ್ತಾ ಇರಲಿಲ್ಲ. ಅಪ್ಪಿತಪ್ಪಿ ಏನಾದ್ರೂ ಬಂದ್ರೆ ಈ ಒಂದು ಜಾಗದಲ್ಲಿ ಆ ವಿಚಿತ್ರವಾದಂತ ಶಬ್ದವನ್ನ ಕೇಳಿ ಭಯಭೀತರಾಗಿ ಮತ್ತೆ ಎಂದೆಂದಿಗೂ ಈ ಜಾಗಕ್ಕೆ ಬರ್ತಾ ಇರಲಿಲ್ಲ. ಅಂತ ಒಂದು ಜಾಗ ಈ ಚೌಡೇಶ್ವರಿ ಸನ್ನಿಧಿ ಇರತಕ್ಕಂಥ ಒಂದು ಜಾಗ. ಈ ಒಂದು ದಟ್ಟವಾದ ಪ್ರದೇಶದಲ್ಲಿ ಸ್ವಲ್ಪ ಮೈದಾನ ಇತ್ತು. ಆ ಮೈದಾನನೇ ಈ ಅಮ್ಮನವರು ನೆಲೆಸಿರ್ತಕ್ಕಂಥ ಒಂದು ಜಾಗ. ಈ ಜಾಗ ತುಂಬಾ ಪವಿತ್ರವಾದಂತ ಜಾಗ. ಸುಮಾರು ವರ್ಷಗಳ ಹಿಂದೆ ನಮ್ಮ ಪಕ್ಕದ ಊರಿನವರು ಒಂದು ಮನೆಯನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲದ ಮರದ ಬಂಡಿಯಲ್ಲಿ ಕಲ್ಲು ಬಂಡೆಗಳನ್ನ ಸಾಗಿಸ್ಕೊಂಡು ಬರಂತ ಒಂದು ಸಂದರ್ಭದಲ್ಲಿ ಆ ದಾರಿ ಉದ್ದಕ್ಕೆ ಹೋಗದೆ ಆ ಎತ್ತುಗಳು ಎಳ್ಕೊಂಡು ಈ ಜಾಗಕ್ಕೆ ಬಂದಾಗ ಆ ಎತ್ತುಗಳನ್ನು ನೋಡ್ತಕ್ಕಂಥ ಸವಾರನ್ನು ಎಷ್ಟೇ ಪ್ರಯತ್ನ ಪಟ್ಟರು ಈ ಜಾಗ ತೆರಲಿಲ್ಲವಂತೆ. ಈ ಒಂದು ವಿಚಿತ್ರವಾದಂತ ಒಂದು ಭಯಾನಕರವಾದಂತ ಶಬ್ದವನ್ನ ಕೇಳಿ ಭಯಭೀತನಾಗಿ ನಮ್ಮ ಗ್ರಾಮಕ್ಕೆ ಬಂದು ಸುಮಾರು 10 ಜನನ್ನ ಕರ್ಕೊಂಡು ಬಂದು ಈ ಒಂದು ಪರಿಸ್ಥಿತಿಯನ್ನ ನೋಡಿ 10 ಜನನೂ ಸಹ ಪ್ರಯತ್ನ ಪಟ್ಟರು ಆ ಎತ್ತಿನ ಗಾಡಿ ಜಾಗ ಕೆಲಸಕ್ಕೆ ಆಗ್ಲಿಲ್ವಂತೆ. ಆಗ 10 ಜನದಲ್ಲಿ ಒಬ್ಬ ವಿದ್ಯಾವಂತ ಬುದ್ಧಿವಂತ ಹೇಳ್ತಾನಂತೆ,
ಇಲ್ಲಿ ಒಂದು ಯಾವುದೋ ಒಂದು ಮಹಾಶಕ್ತಿ ಇದೆ, ಒಂದು ದೈವ ಶಕ್ತಿ ಇದೆ. ಆದ್ದರಿಂದ ಇಂಥ ಒಂದು ಪವಾಡ ನಡೆದಿದೆ. ಈ ಕಲ್ಲುಗಳನ್ನ ಇಳಿಸಿದ್ದೆ ಆದರೆ ನಿಮ್ಮ ಬಂಡಿ ಸರಾಗವಾಗಿ ಹೋಗುತ್ತೆ ಅಂತ ಹೇಳಿದಾಗ ಆ ಗಾಡಿಯಲ್ಲಿರ್ತಕ್ಕಂಥ ಕಲ್ಲು ಬಂಡೆಗಳನ್ನ ಇಳಿಸಿ ಆ ಗಾಡಿ ಸರಾಗವಾಗಿ ಮುಂದಕ್ಕೆ ಹೋಯ್ತಂತೆ. ಆವತ್ತೇ ರಾತ್ರಿ ಈ ಮಹಾತಾಯಿ ನಮ್ಮ ಊರಿನ ಅರ್ಚಕರಿಗೆ ರಾತ್ರಿ ಕನಸಲ್ಲಿ ಬಂದು ಅವರಿಗೆ ಹೇಳ್ತಂತೆ, ಇಂಥ ಒಂದು ಜಾಗದಲ್ಲಿ ಈ ರೀತಿಯಾಗಿ ನಡೆದಂತ ಘಟನೆ ಹೇಳಿ ನೀವು ಸಪ್ತ ಗ್ರಾಮಗಳ ಜನರನ್ನ, ಈ ಗ್ರಾಮದ ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡು ಅಂತ ಹೇಳಿದಾಗ ಗಾಬರಿಯಿಂದ ಎದ್ದಂತ ಅರ್ಚಕರು ಇದ್ಯಾವುದೋ ಒಂದು ಕೆಟ್ಟ ಕನಸು ಅಂತ ಹೇಳಿ ಮತ್ತೆ ಮಲ್ಕೊಂತಾರಂತೆ. ಮತ್ತೆ ಅದೇ ರೀತಿಯಾಗಿ ಮಹಾತಾಯಿ ಕಾಣಿಸ್ಕೊಂಡು ಕೇಳಿದಾಗ ಮತ್ತೆ ಈಚೆ ಕಡೆ ಬಂದು ಸುತ್ತಲೂ ನೋಡಿ ಇದ್ಯಾವುದೋ ಒಂದು ಕೆಟ್ಟ ವೇಳೆ, ಮತ್ತೆ ಕೆಟ್ಟ ಕನಸು ಬಂದಿದೆ ಅಂತ ಮತ್ತೆ ಮಲಗಿದಾಗ ಆ ಮಹಾತಾಯಿಗೆ ಕೋಪ ಬಂದು ಧೈರ್ಯವಾಗಿ ಪ್ರತ್ಯಕ್ಷವಾಗಿ ಎದುರಿಗೆ ಕಾಣಿಸಿ ಒಂದು ಕಪಾಳಕ್ಕೆ ಒಂದು ಹೊಡೆದು ಯಥಾಸ್ಥಿತಿ ಎದುರಿಗೆ ನಿಂತು ಹೇಳಿದ್ರಂತೆ, ಸಪ್ತ ಗ್ರಾಮಗಳನ್ನ ಜನರನ್ನ ಕೂಡಿಸಿ ಈ ಒಂದು ಜಾಗದಲ್ಲಿ ನೀವು ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾದರೆ ನಾನು ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ತೀನಿ ಅಂತ ಹೇಳಿದಾಗ ಆ ಪುರೋಹಿತರು ಬೆಳಿಗ್ಗೆ ಎದ್ದು ಸಪ್ತ ಗ್ರಾಮಗಳ ಜನರನ್ನ ಕರ್ಕೊಂಡು ಬಂದು ನೋಡಿದಾಗ ರಾತ್ರಿ ಬಂದಿರತಕ್ಕಂಥ ಕನಸು ನಿಜವಾಯಿತು. ಆಗ ಆ ಕಲ್ಲು ಬಂಡೆಗಳನ್ನೆಲ್ಲ ಪಕ್ಕಕ್ಕೆ ಜರುಗಿಸಿ ಒಂದು ಕಲ್ಲು ಇತ್ತಂತೆ. ಆ ಕಲ್ಲನ್ನ ಎತ್ತಲು ಗಡಾರಿಯಿಂದ ಹಾಕಿದ್ರೆ ಗಡಾರಿಯಿಂದ ಎತ್ತಕ್ಕೂ ಆಗ್ಲಿಲ್ಲವಂತೆ. ಆ ಒಂದು ಕಲ್ಲಲ್ಲಿ ಆ ಮಹಾತಾಯಿ ವಿಲೀನವಾಗಿದ್ಲು. ಆ ಒಂದು ಚಪ್ಪಡಿನೇ ಇವತ್ತು ಸಹ ಪುರಾಣವಾಗಿ ನಿಲ್ಲಿಸಿರ್ತಕ್ಕಂತ ಒಂದು ಶಿಲಾಶಾಸನದ ಒಂದು ವಿಗ್ರಹ ಅಂತ ಹೇಳ್ಬಹುದು. ಯಾವುದೇ ರೀತಿಯ ಕೆತ್ತಿರೆ ಆಕಾರದ ಒಂದು ವಿಗ್ರಹ ಅಲ್ಲ. ಆವತ್ತು ಗಾಡಿಯಲ್ಲಿ ಸಾಗಿಸಿಕೊಂಡು ಬಂದಿರತಕ್ಕಂತ ಆ ಒಂದು ಬಂಡೆಯಲ್ಲಿ ವಿಲೀನವಾಗಿರ್ತಕ್ಕಂಥ ಮಹಾತಾಯಿಯ ಒಂದು ಚರಿತ್ರೆ ಇರತಕ್ಕಂತ ಒಂದು ಆ ಬಂಡೆ ಈಗ ಮೂಲ ವಿಗ್ರಹವಾಗಿ ಸುಮಾರು ವರ್ಷಗಳಿಂದ ಜನರಿಗೆ ಅನೇಕ ಕಷ್ಟ ಸುಖಗಳನ್ನ ಬಗೆಹರಿಸುವ ತಾಯಿಯಾಗಿ ನಿಲ್ಸಿದ್ದಾರೆ. ಈ ರೀತಿಯಾಗಿ ನಡೀತಾ ಇರಬೇಕಾದ್ರೆ ಚಂಡಿ ಹೋಮದ ದಿನ ನಮ್ಮ ಊರಿನ ಪದ್ಧತಿ ಪ್ರಕಾರ ಒಂದೊಂದು 7 ದಿವಸಗಳ ಪೂಜೆಗಳಲ್ಲಿ ಒಂದೊಂದು ದಿವಸ ಒಬ್ಬೊಂದು ಪೂಜೆ ನಡೆಸ್ತಾರೆ. ಇವತ್ತು ಚಂಡಿ ಹೋಮದ ದಿನ ವಸಂತೋತ್ಸವ, ಆಮೇಲೆ ಮೂಗಿ ಬಲ್ಲಾರ ಅಂತಾರೆ. ಅದು ಆದ್ಮೇಲೆ ಈ ಒಂದು ಜಾಗಕ್ಕೆ ಯಾರು ಬರಬಾರದು. ಆಗಿನ ಕಾಲದ ನಮ್ಮ ಊರಿನ ವನ್ಯ ಕುಲದ ಹಿರಿಯರು ಪೂಜೆ ಮಾಡಿಸ್ಕೊಂಡು ಹೋದ ಮೇಲೆ ಇಲ್ಲಿ ಒಂದು ತಟ್ಟೆ ಮರ್ತೋಗಿದ್ರಂತೆ. ಅಷ್ಟೊತ್ತಲ್ಲಿ ಆ ತಟ್ಟೆ ಎತ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಒಬ್ಬ ಹಿರಿಯ ವನ್ಯ ಕುಲದ ನಾಯಕರು ಬಂದಾಗ ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನನೂ ಅಕಲ್ನ ಬೆಳಕಿರ್ತಾ ಇತ್ತು. ಅವರು ಬಂದಂತ ಟೈಮಲ್ಲಿ ಒಂದು ವಿಚಿತ್ರವಾದಂತ ಒಂದು ಶಬ್ದ, ವಿಚಿತ್ರವಾದಂತ ಒಂದು ಬೆಳಕು ಪ್ರಕಾಶಮಾನವಾಗಿತ್ತು. ಅದನ್ನ ಕಂಡಂತ ಒಬ್ಬ ವನ್ಯಕುಲದವರು ಆ ಒಂದು ಕಿಟಕಿಯಲ್ಲಿ ಬಗ್ಗಿ ನೋಡಿದಾಗ ಆ ಮಹಾತಾಯಿ ಸಪ್ತ ದೇವತೆಗಳಿಗೂ ಸಹ ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಒಂದು ಅತಿಥಿ ಸ್ವೀಕಾರವನ್ನ ಮಾಡ್ತಾ ಇದ್ಲಂತೆ. ಅದನ್ನ ಕಂಡಂತ ಈ ವನ್ಯಕುಲದವರು ಗಾಬರಿಯಾಗಿ ಹಿಂದಕ್ಕೆ ಹೋದಾಗ ಗಾಬರಿಯಾಗಿ ಅರಚಿಕೊಂಡು ಕೆಳಗೆ ಬಿದ್ದೋದಾಗ ಆ ಒಂದು ಶಬ್ದವನ್ನ ಕೇಳಿ ಮಹಾತಾಯಿ ಈಚೆಗೆ ಬಂದು ನೋಡ್ತಾಳೆ. ನೋಡ್ಬಿಟ್ಟು ಹೇಳ್ತಾಳಂತೆ, ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ನೀನು ಯಾರಿಗಾದ್ರೂ ಹೇಳಿದ್ರೆ ನಿನ್ನ ತಲೆ ಒಡೆದು ನೀನು ಸಾಯ್ತೀಯ ಅಂತ ಹೇಳಿದ್ರಂತೆ. ಕಾಲಕ್ರಮೇಣ ಅವರಿಗೆ ವಯಸ್ಸಾಯಿತು, ಇನ್ನೇನು ತಾನು ಮರಣ ಹೊಂದಿರ್ತಕ್ಕಂಥ ಒಂದು ಸಮಯ. ಆ ಸಮಯದಲ್ಲಿ ತಮ್ಮ ಕುಟುಂಬಸ್ಥರನ್ನ ಕರೆಸಿ ಇಂಥ ಒಂದು ರಥೋತ್ಸವ ದಿನ, ಚಂಡಿ ಹೋಮದ ದಿನ ಎಲ್ಲಾ ಪೂರ್ತಿ ಪೂಜೆ ಆದ ಮೇಲೆ ಯಾವ ಕಾರಣಕ್ಕೂ ನೀವು ಆ ಜಾಗಕ್ಕೆ ಹೋಗಬಾರದು, ಇದು ನೆನಪಿರಲಿ ಅಂತ ಹೇಳಿದ ತಕ್ಷಣ ತಲೆ ಒಡೆದು ಪ್ರಾಣವನ್ನ ಬಿಟ್ಟರಂತೆ. ಅಂತ ಒಂದು ಆದಿಶಕ್ತಿ, ಮಹಾಶಕ್ತಿ, ಅಂತ ಸತ್ಯಶಕ್ತಿ ಈ ಮುಡಿನೂರು ಗ್ರಾಮದಲ್ಲಿ ನಡೆದಿದೆ. ಅದೇ ರೀತಿಯಾಗಿ ಸಪ್ತ ಗ್ರಾಮಗಳು ಸಹ ಈ ಮಹಾತಾಯಿಯನ್ನ ನಂಬಿದ್ದಾರೆ. ಈ ದಿವಸ ಈ 4 ಮಾತುಗಳನ್ನ ಆಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು. ಜೈ ಚೌಡೇಶ್ವರಿ ದೇವಿ.